₹10 kg, ₹10 ಬೇರೆ ಯಾರು ಆರೆಂಜ್ ಹಾಲು ಮುಣಿದೆ ಈ ಮಾಲು ಈ ಮಾಲು ಈ ಮಾಲು ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ನಾವು ಎಲ್ಲಿ ಹೋಗುದು? ಡಿಮಾರ್ಟಾ? ಸಿಸಿನಾ? ತಿರ್ಗಾಡ್ಲಿಕ್ಕೆ ಮತ್ತೆಂತ. ಓಕೆ, ನಾವೆಲ್ಲರೂ ಹೋಗ್ತಾ ಇದ್ದೀವಿ ಸಿಸಿಗೆ ಹೋಗಿ ಬಿಸಿಯಾಗಿ ಬರ್ತೀವಿ ಅಲ್ಲ ಡ್ಯಾಡಿ? ಇವತ್ತೆಲ್ಲ ಖರ್ಚು ನಮ್ಮ ಡ್ಯಾಡಿದ್ದು. ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ. ಬನ್ನಿ ಡ್ಯಾಡಿ ಬನ್ನಿ, ತಿಂಡಿ ತೆಗೆಸಿಕೊಡಿ. ಎಲ್ಲ ಡ್ಯಾಡಿ ಇವತ್ತು ತಿಂಡಿ ತೆಗೆಸಿಕೊಡ್ತಾರ್ರಿ ನನಗೆ. ಓಕೆ, ನಾವೆಲ್ಲರೂ ಸುಮಾರು ಟೈಮ್ ನಂತರ ಸಿಟಿ ಸೆಂಟರಿಗೆಲ್ಲ ಹೋಗ್ತಾ ಇದ್ವಿ. ಹಾಗೆಯೇ ನಮಗೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಖುಷಿ ಆಯಿತು ಅವ್ರ ಹತ್ರ ಮೀಟಾಗಿ. ಇವಾಗ ಒಳಗಡೆ ಹೋದ್ವಿ. ಆದರೆ ಇಲ್ಲೇನು ಪರ್ಚೇಸ್ ಮಾಡಲಿಕ್ಕೆ ಅಷ್ಟಾಗಿ ನನಗೇನು ಸಿಗಲಿಲ್ಲ. ಹಾಗೆ ಸೀದಾ ಅಲ್ಲಿಂದ ಡಿ ಮಾರ್ಟಿಗೆ ಕೂಡ ಹೋದ್ವಿ. ಎರಡು ಕಡೆ ಕೂಡ ನಮ್ಮದು ಸ್ವಲ್ಪ ಸ್ವಲ್ಪ ಪರ್ಚೇಸಿಂಗ್ ಆಯಿತು. ಸಾರಿ, ಡಿ ಮಾರ್ಟಿಗೆಲ್ಲ, ರಿಲಯನ್ಸಿಗೆ. ಇಲ್ಲಿ ಅಮ್ಮನಿಗೊಂದು ಕ್ರೀಮ್ ಕಲರ್ ಲೆಗ್ಗಿನ್ಸ್ ಬೇಕಂತ ಹೇಳಿದರು. ಕ್ರೀಮ್ ಅಲ್ಲ, ಸ್ವಲ್ಪ ಬೇರೆ ಕಲರು ಸಿಗಲಿಲ್ಲ ಅದು. ಹಾಗೆಯೇ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಇದು ಮಾಡಿ ಲಾಸ್ಟಿಗೆ ಬರುವಾಗ ಅಲ್ಲಿಯೇ ಪಾನಿಪುರಿ ಇತ್ತು, ಅದನ್ನು ತಿಂದು ಬಂದ್ವಿ. ನಮಗೆ ಅದು ಮೀಟ ಸಿಗಲಿಲ್ಲ, ಕಟ್ಟ ಮಾತ್ರ ಇತ್ತು. ನನಗೆ ಅದು ಮೀಟ ಇದ್ರೇ ಇಷ್ಟ. ಪರವಾಗಿಲ್ಲ, ತಿಂದು ಆಮೇಲೆ ವಾಪಸ್ ಬಂದ್ವಿ. ನಮ್ಮ ಮುಡಿಪು ಜಂಕ್ಷನಲ್ಲೇ ತುಂಬ ಜನ ಸೇರಿದ್ರು. ಏನೋ ಆಕ್ಸಿಡೆಂಟ್ ಆಗಿತ್ತಿರಬೇಕು, ಏನೋ ಅಂತ ಸರಿಯಾಗಿ ಗೊತ್ತಾಗಲಿಲ್ಲ. ಆದರೆ ಕಾರ್ ಮತ್ತು 2 ವೀಲರ್ ಏನೋ ಆಗಿತ್ತು. ಓಕೆ, ಎಲ್ಲ ಸಾಮಾನು ತಂದು ಇಲ್ಲೇ ಹಾಕಿದ್ದೀವಿ. ಇವಾಗ ಏನೆಲ್ಲ ಬೇಕು ಎಲ್ಲ ತೊಗೊಂಡಾಯಿತು. ಸೆಟ್ ಮಾಡೋದು ದೊಡ್ಡ ಕೆಲಸ. ಚಿಕನ್ ಲಾಲಿಪಾಪ್ ತೊಗೊಂಡು ಬಂದಿದ್ದಾರೆ, ಅದಕ್ಕೆ ಮಸಾಲ ತೆಗಿತಾ ಇದ್ದೀನಿ. ತಗೊಂಡು ಬಂದದೆಲ್ಲ ಐಟಮನ್ನು ನಾನು ಒಳಗಿಟ್ಟು ಸೆಟ್ ಮಾಡಿ ನೋಡಿ. ಎಂತ ನಿಮಗೆ ಬೇಕಾಗಿತ್ತು ತಂದಿದ್ದ ಎಲ್ಲ? ಅಮ್ಮನಿಗೆ ಮತ್ತೆ ಅಜ್ಜಿಗೆ ಬೇಕಾದಷ್ಟು ತಂದಿದ್ದಾರೆ. ಎಂತೆಲ್ಲ ಬೇಕು ಅವರಿಗೆ ಅದು ಎಲ್ಲ ತಂದಿದ್ದಾರೆ. ನಮ್ಗೆ ಅದು ನಮ್ಗೆ ಖಾಲಿ ಭಾಗ. ಹೌದಾ? ಅಮ್ಮ ಮತ್ತು ಅಜ್ಜಿ ಮಾತ್ರ ತಿನ್ನೋದು, ಮತ್ತೆ ಯಾರು ತಿನ್ನಲ್ಲ ಇಲ್ಲಿ. ಭಾಗ ಯುಗ ಅಂತ. ಇದು ಸ್ಟೀಮ್ ಮೋಮೋಸ್ ನಾನು ಮನೆಯಲ್ಲೇ ಮಾಡಬೇಕಂತ ಎನಿಸಿದ್ದೆ, ಅದರಲ್ಲಿ ಆಫರಲ್ಲಿತ್ತು. ಹಾಗೆ ಮತ್ತು ಸ್ಟೀಮ್ ಮೋಮೋಸ್ ತೊಗೊಂಡ್ರೆ ನಮ್ಗೊಬ್ಬ ಮೋಮೋಸ್ ಮಾಡಿ ಕೊಡ್ತಾ ಹೇಳ್ತಿದ್ದಲ್ಲ ಕಳ್ಳ ಅವನಿಲ್ಲ. ಆಮೇಲೆ ಇದು ಎಂತ, ಇದು ಸಮೋಸ ಪಟ್ಟಿ, ಸ್ವೀಟ್ಸು ಅಲ್ಲ, ಸ್ವೀಟ್ಸ್ ಅದರ ಹೆಸರು ಸ್ವೀಟ್ಸ್. ಸಮೋಸ ಮಾಡಲಿಕ್ಕೆ ಉಂಟು. ಹಾಗೆ 2 ಸಮೋಸ ಪಟ್ಟಿ, 1 ರೋಲ್ ಪಟ್ಟಿ, ಮತ್ತೆ ರೋಲ್ ಇತ್ತು ಪಟ್ಟಿ. ಸರಿ ಇಡುವಿನೋ ಎಲ್ಲ ಒಟ್ಟರಸಿ ಇಡುದು. ನಿಂದು ಬೋನ್ವಿಟಾ ಎಲ್ಲಿ ಉಂಟು? ಮಮ್ಮಿ, ನಮ್ಮ ಮಗು ಬೋನ್ವಿಟಾ ಕುಡಿಯುತ್ತೆ. ಗೊತ್ತಿಲ್ಲ ಯಾಕೆ ಬೋನ್ವಿಟಾ ಮಗು. ಈ ಸಲ ಬೂಸ್ಟ್ ನಂಗೆ ಗೊತ್ತಿಲ್ಲ ಯಾಕೆ ತಂದಿದ್ದಾರೆ ಅಂತ. ಸ್ಟೀಲ್ ಬಾಡಿ ಅಜ್ಜನಿಗೆ ತಂದಿದ್ದಾರೆ. ಅಜ್ಜನಿಗೆ ಸ್ಟೀಲ್ ಬಾಡಿ ನನಗೆ ಬೇಡ. ಅಜ್ಜನಿಗೆ ತಂದಿದ್ದಲ್ಲ ಅದು, ಅಜ್ಜನಿಗೆ ತಂದ. ಯಾರಿಗೆ ಡ್ಯಾಡಿ ಅದು? ಅದು ನನ್ನ ಮೊಮ್ಮಗನಿಗೆ. ಯಾರು ಮೊಮ್ಮಗ? ಹಾಲು ಕುಡಿಯೋ ಮಗು. ಅದು ಸ್ಟೀಲ್ ಬಾಡಿ ಅಲ್ವಾ? ಒಂದು ಸ್ಟೀಲ್ ಬಾಡಿ. ಸ್ವಲ್ಪ ಚಿಕನ್ ಗ್ರೇವಿ ಮತ್ತು ಆಲೂ ಪಾಲಕ್ ಇತ್ತು, ಅದನ್ನು ಸ್ವಲ್ಪ ಎಲ್ಲ ಬಿಸಿ ಮಾಡಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಇವಾಗ. ನೋಡಿ, ಅಪ್ಪ ಮೊದಲ ಬಾರಿಗೆ ಪಾತ್ರೆ ತೊಳಿತಿದ್ದಾರೆ. ಫಸ್ಟ್ ಟೈಮ್. ಸೋಪ್ ಹಾಕಿ ಅಪ್ಪ, ಸೋಪ್. ಓಕೆ, ಕ್ಲಾರು ಎಲ್ಲ ಬಂದಾಯ್ತು. ಇವಾಗ ಸ್ನಾನಕ್ಕೆ ಹೋಗೋದು. ಲೇಟ್ ಆಯಿತು ಆಲ್ರೆಡಿ. ಇನ್ನು ಅಮ್ಮನಿಗೆಲ್ಲ ಹಸಿವಾಗ್ತಾ ಉಂಟು. ಅಡುಗೆ ಯಾವಾಗಲೇ ಆಯಿತು. ಅಡುಗೆ ಆಗಿ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಒಬ್ಬೆ ಹಾಕಿ ಅದು ಇದು ಅಂತ ಹೇಳಿ ಲೇಟ್. ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮಕ್ಕಳೆಲ್ಲರೂ ಮನೆಯಲ್ಲಿ ಇದ್ದಾರಲ್ವ ಇವಾಗ, ಹಾಗೆ ಅಲ್ಲಿಗೆ ಟೈಮ್ ಹೋಗುತ್ತೆ ನಮ್ಮದು. ಪ್ರೇಯರ್ ಎಲ್ಲ ಆಯಿತು, ಆದರೆ ನಂದು ಸ್ನಾನ ಆಗಲಿಲ್ಲ. ಈಗ ಹೋಗ್ಬೇಕಷ್ಟೇ. ಇವತ್ತು ತಲೆ ಸ್ನಾನ ನನಗೆ, ಅದು ಕೂಡ ಒಂದು ಕಿರಿಕಿರಿ. ಓಕೆ, ಏನು ಗೊತ್ತುಂಟಾ, ನೀವು ನೋಡ್ತಾ ಇದ್ದೀರಾ ನನ್ನ ಕೂದಲು ತುಂಬ ವೀಕ್ ಆಗಿದೆ. ಮೊದಲಿಗಿಂತ ಸ್ವಲ್ಪ ಜಾಸ್ತಿನೇ ವೀಕ್ ಆಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಸರಿಯಾಗಿ ಕೇರ್ ತಗೊಳ್ಳೋದೇ ಅದು ವೀಕ್ ಆಗಿದ್ದು.
ಯಾಕೆಂದರೆ ಸ್ವಲ್ಪ ನಿಮಗೆ ಗೊತ್ತುಂಟು ಇವಾಗ ನನ್ನ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಸ್ವಲ್ಪ ಟೆನ್ಷನ್ ಬೇಗನೆ ತಗೊಳ್ಳೋದು. ನನ್ನ ಹಸ್ಬೆಂಡ್ ಸುಮಾರು ಸಲ ನನಗೆ ಜೋರು ಮಾಡ್ತಾರೆ ಟೆನ್ಷನ್ ತಗೊಳ್ಬಾರ್ದು ಅಂತ ಹೇಳಿ. ಹಾಗೆ ನಾನು ನಿಮಗೆ ಕೂಡ ಹೇಳೋದು, ಜಾಸ್ತಿ ಟೆನ್ಷನ್ ಸ್ಟ್ರೆಸ್ ಎಲ್ಲ ತಗೊಳ್ಬೇಡಿ, ಕೂದಲು ತುಂಬ ಉದುರುತ್ತೆ. ಹೇಳೋದು ಯಾರು ನೋಡಿ, ಯಾರು ತಗೊಳ್ತಾ ಇದ್ದಾರೆ ಅವರು ನಿಮಗೆ ಹೇಳ್ತಾ ಇದ್ದಾರೆ. ಆದರೆ ನಾನಿವಾಗ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದೆಲ್ಲ ಟೆನ್ಷನ್ ಎಲ್ಲ ಸ್ವಲ್ಪ ಇತ್ತು, ನಿಮಗೆ ಕೂಡ ಅರ್ಥ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ. ಈಗ ಮನೆ ಕಟ್ಟುವಾಗ ಫೈನಾನ್ಷಿಯಲ್ ಇರಲಿ ಅಥವಾ ಮನೆ ಸರಿಯಾಗಿ ಆಗಲಿಲ್ಲ ಅಂತ ಇರಲಿ, ಎಲ್ಲದರಲ್ಲೂ ಟೆನ್ಷನ್ ಇರುತ್ತೆ ನಮಗೆ. ಅದೇನು ಮಾಡೋದು, ಈಗ ಇದರಿಂದಾಗಿ ತುಂಬ ಹೇರ್ ಲಾಸ್ ಆಯಿತು. ಹಾಗೂ ಬೇರೆ ಯಾವುದೇ ಕಾರಣ ಅಲ್ಲ ಇದಕ್ಕೆ. ಸುಮಾರು ಜನ ಏನೇನೋ ಎನಿಸ್ತಾ ಇರ್ತಾರೆ, ಅದು ಯಾವ್ದು ಕಾರಣ ಅಲ್ಲ, ಇದರಿಂದಲೇ ನಿಮ್ಗೆ ಗೊತ್ತುಂಟು. ಹಾಗೂ ನಂದೀಗ 40 ಹಾಗೆ ಏಜ್ ಆಗ್ತಾ ಬರುವಾಗ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಕೂಡ ಈ ರೀತಿ ನಮ್ಮದು ಸ್ವಲ್ಪ ಹೇರ್ ಫಾಲ್ಸ್ ಎಲ್ಲ ಆಗೋದು ಜಾಸ್ತಿ ಆಗುತ್ತೆ. ಏನು ಮಾಡ್ಲಿಕ್ಕೆ ಆಗಲ್ಲ, ಆದರೆ ಏರ್ ಗ್ರೋತ್ ಆಗುತ್ತೆ. ಯಾವಾಗ ಏರ್ ಹೋದ ಜಾಗದಲ್ಲಿ ಏರ್ ಗ್ರೋತ್ ಆಗುತ್ತೆ ನೋಡಿ, ಅಷ್ಟು ತನಕ ನಮಗೆ ಟೆನ್ಷನ್ ಇಲ್ಲ. ಹಾಗಾಗಿ ಫುಲ್ ನನಗೂ ಏರ್ ಗ್ರೋತ್ ಆಗಿದೆ. ಇಲ್ಲಿಂದ ಇಲ್ಲಿ ತನಕ ಏರ್ ಇಷ್ಟು ದಪ್ಪ ಉಂಟು, ಮತ್ತೆ ತೆಳ್ಳಗೆ ಉಂಟು. ಹಾಗಾಗಿ ನನಗೆ ಟೆನ್ಷನ್ ಇಲ್ಲ, ಬರುತ್ತೆ ಕೂದಲು ಅಂತ ಹೇಳಿ ಗೊತ್ತುಂಟು. ಅದರ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗಲ್ಲ. ಅಂದರೆ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಆದರೆ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ, ಯಾವ ರೇಂಜ್ ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ತೋರಿಸೋದು ನನ್ನ ಕರ್ತವ್ಯ ಅಲ್ವಾ. ನಾನು ಇವತ್ತು ನಿಮ್ಮ ಜೊತೆ ಮಾಮಾ ಅರ್ತ್ ರೋಸ್ ಮೇರಿ ರೇಂಜ್ ಶಾಂಪು ತೋರಿಸ್ತಾ ಇದ್ದೀನಿ. ಇದು ಆಂಟಿ ಏರ್ ಫಾಲಿಗೆ ಅಂತಾನೆ ಮಾಡಿದ್ದಾರೆ. ಇದರಲ್ಲಿ ನಿಮಗೆ 3 ಬರುತ್ತೆ, ಒಂದು ಶಾಂಪೂ, ಒಂದು ಕಂಡೀಷನರ್, ಹಾಗೂ ಇದರಲ್ಲಿ ನಿಮಗೆ ಏರ್ ಫಾಲ್ ಆಗದಾಗೆ ಏರ್ ಗ್ರೋತ್ ಆಗುವಾಗೆ ಒಂದು ಸ್ಕಾಲ್ಫ್ ಸಿರಮ್ ಕೂಡ ಸಿಗುತ್ತೆ. ಫಸ್ಟಿಗೆ ನಾನಿಲ್ಲಿ ಮಾಮಾ ಅರ್ತ್ ರೋಸ್ ಮೇರಿ ಆ್ಯಂಟಿ ಏರ್ ಫಾಲ್ ಶಾಂಪು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ರೋಸ್ ಮೇರಿ ಹಾಗೂ ಮೇಥಿದಾನ ಕೂಡ ಇದೆ. 94% ನಿಮ್ಮ ಹೇರನ್ನು ಸ್ಟ್ರಾಂಗ್ ಮಾಡುತ್ತೆ, ಹಾಗೂ ಏರ್ ಲಾಸ್ ಹಾಗೂ ಬ್ರೇಕೇಜನ್ನು ನಿಲ್ಲಿಸುತ್ತೆ. ಹಾಗೂ ಎಲ್ಲ ಏರ್ ಟೈಪಿನವರಿಗೆ ಕೂಡ ಇದು ಆಗುತ್ತೆ. ಓಕೆ, ಶಾಂಪೂ ಆಗಿ ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ನಾವು ಕಂಡೀಷ್ನರನ್ನು ಯೂಸ್ ಮಾಡಬೇಕು. ಒಳ್ಳೆ ರೀತಿ ನಾರ್ಮಲ್ ನೀರಿನಿಂದ ಇದನ್ನು ತೊಳೆದುಬಿಡಿ. ಆಮೇಲೆ ಇವಾಗ ನಾನು ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀನಿ. ಕಂಡೀಷ್ನರಲ್ಲಿ ಕೂಡ ಸೇಮ್ ಅದೇ ರೋಸ್ ಮೇರಿ ಹಾಗೂ ಮೇಥಿದಾನ ಇದೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ, ಇದನ್ನು ನೀವು ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಕೈಯಲ್ಲಿ ಹಾಕಿ, ಹೇರ್ ಲೆಂತ್ ಇರುತ್ತೆ ನೋಡಿ, ಅಂದರೆ ಸ್ಕಾಲ್ಫಿಗೆ ನಾವು ಹಾಕಬಾರ್ದು, ಲೆಂತ್ ಇರುತ್ತೆ ನೋಡಿ, ಅಲ್ಲಿಗೆ ನಾವು ಇದನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಟು ಆಮೇಲೆ ಹೇರನ್ನು ವಾಶ್ ಮಾಡಿದರೆ ಆಯಿತು. ಓಕೆ, ತುಂಬ ಸಿಲ್ಕಿ ಸಾಫ್ಟ್ ಫೀಲ್ ಆಗ್ತಾ ಉಂಟು. ಓಕೆ, ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಾನು ಮಾಮಾ ಅರ್ತ್ ರೋಸ್ ಮೇರಿ ಹೇರ್ ಗ್ರೋತ್ ಸ್ಕಾಲ್ಫ್ ಸಿರಮ್ ಹಾಕ್ತಾ ಇದ್ದೀನಿ. ಇದರಲ್ಲಿದೆ 95% ಪ್ಯೂರ್ ರೋಸ್ ಮೇರಿ ಆಯಿಲ್ ಎಕ್ಸ್ಟ್ರಾಕ್ಟ್ ಹಾಗೂ 4% ಎನಗೈನ್ ಹಾಗೂ ಮೇಥಿದಾನ ಇದೆ. ಇದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಸ್ಟಿಮ್ಯುಲೇಟ್ ಮಾಡಿ 14 ವಾರದಲ್ಲಿ ಹೊಸ ಹೇರ್ ಅನ್ನು ಗ್ರೋ ಮಾಡುತ್ತೆ. ಚೆನ್ನಾಗಿ ಇದನ್ನು ನಾವು ಸ್ಕಾಲ್ಫಿಗೆ ಹಾಕಿ ಈ ರೀತಿ ಮಸಾಜ್ ಮಾಡಬೇಕು. ಇದನ್ನು ನೀವು ಸ್ನಾನದ ನಂತರನೇ ಹಾಕಬೇಕಂತ ಇಲ್ಲ, ಯಾವಾಗಲೂ ಕೂಡ ಹಾಕಿ ನೀವು ಸ್ಕಾಲ್ಫಿಗೆ ಮಸಾಜ್ ಮಾಡ್ಬೋದು. ಈ ರೀತಿ ಒಳ್ಳೆ ರೀತಿ ಏರ್ ಪಾರ್ಟಿಷನ್ ಮಾಡಿ ನೋಡಿ, ಕರೆಕ್ಟಾಗಿ ಸ್ಕಾಲ್ಫಿಗೆ ಇದನ್ನು ಅಪ್ಲೈ ಮಾಡಿ ಹಾಗೂ ಹಾಗೆಯೇ ಬಿಡಿ. ಓಕೆ, ಇದರಿಂದ ಖಂಡಿತವಾಗ್ಲೂ ನಿಮಗೆ ಏರ್ ಗ್ರೋತ್ ಎಲ್ಲ ಕಮ್ಮಿ ಇದೆ ಆದರೆ ಬರುತ್ತೆ ಚೆನ್ನಾಗಿ, ಹಾಗೂ ತುಂಬ ಏರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ಈ ಎಲ್ಲ ಪ್ರಾಡಕ್ಟ್ ನಾನು ಮಾಮಾ ಅರ್ತಿಂದ ತಗೊಂಡು ಬಂದಿದ್ದು. ಲಿಂಕ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ತಗೊಂಡು ಬರ್ಬಹುದು. ಹಾಗೂ ನಿಮಗೆ ಇದು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್, ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ಸಿಗುತ್ತೆ. ಹಾಗೂ ನಿಮ್ಮ ಹತ್ತಿರದ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಇದು ನಿಮಗೆ ಸಿಗುತ್ತೆ. ಹಾಗೂ ನನ್ನ ಕೂಪನ್ ಕೂಡ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20% ಆಫ್ ಕೂಡ ಇದೆ, ಕೇವಲ ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಮಾತ್ರ. ಓಕೆ, ಇವಾಗ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಓಕೆ, ಊಟದ ಸಮಯ ಇವಾಗ ಆಗಿದೆ. ಗಂಟೆ ಆಯಿತು 10:30. ಮತ್ತೆ ನಾನು ಹೇಳಿದ ಇವತ್ತು ನಮ್ಮ ಮನೆಯಲ್ಲಿ ನಾವು ಮಾಡಿದ್ದೀವಿ ಚಿಕನ್ ಗ್ರೇವಿ, ಗೀ ರೈಸ್. ಹಾಗೂ ನೋಡಿ, ಹಾಗೆ ಕೆಳಗೆ ಬಿದ್ದ ರೈಸನ್ನು ಕೂಡ ನಾವು ಎತ್ತಿ ತಿಂತೀವಿ, ನಾವು ಬಿಸಾಡೋದಿಲ್ಲ, ಗೊತ್ತಾಯ್ತಲ್ಲ. ಹಾಗೂ ನೋಡಿ, ಚಮಚದಲ್ಲಿದ್ದ ರೈಸನ್ನು ಕೂಡ ನಾವು ನುಚ್ಚಿ ತೆಗೆದು ತಿಂತೀವಿ, ನಾವು ವೇಸ್ಟ್ ಮಾಡಲ್ಲ. ಪಾತ್ರೆ ಖಾಲಿ ಆದ್ರೆ ಆ ಪಾತ್ರೆಯಲ್ಲಿ ನುಗ್ಗಿ ಕೂಡ ನಾವು ತಿಂತೀವಿ, ನಾವು ವೇಸ್ಟ್ ಮಾಡಲ್ಲ. ಅಲ್ಲ ಬಜ್ಜು, ನಿಮ್ಮ ಮನದಾಳದ ಮಾತು ಹೇಳಿದೆಲ್ಲ. ಹಾಗೂ ಇಲ್ಲಿ ಬಡಿಸುತ್ತಿರುವಾಗ ಅರ್ಧ ಪ್ಲೇಟ್ ನಿಂತು ನಾವು ಖಾಲಿ ಮಾಡ್ತೀವಿ. ನಮ್ಮ ಕ್ಲಾರು ಇಂಜುರಿ ಆಗಿದ್ದಾನೆ,
ಎಲ್ಲ ಪಸರಿದ್ದಾರೆ. ಏನಾಯ್ತು ಕ್ಲಾರಿಗೆ? ಕ್ಯಾಚ್ ಬಿದ್ದಿದೆ ಅಂತೆ, ಓಡಿ ಓಡಿ. ಕಾಲು ಯಾರು ಅವಳ ಒಂದು ತಿಕ್ಕಕ್ಕೆ ಕ್ಯಾಚ್ ಹಿಡಿದಿದ್ದಂತೆ. ಅದು ಓಡಿದ್ದು ಮಾರ ಇವತ್ತು ಜೋಶಲ್ಲಿ ಎಲ್ಲರೂ ಶರ್ಟ್ ಎಲ್ಲ ತೆಗೆದು ಅದು ಓಡಿದ್ದು ಪಕ್ಕದ ಮನೆ ಆಂಟಿ ನೋಡಿ ಓಡ್ತಿದ್ರು. ಅದು ನೀನು ನೋಡು. ನಾನ್ ನೋಡುದಿಲ್ಲ. ನೀನು ಬೆಳಗ್ಗೆ ಓಡಿದ್ದು ನಾನು ನೋಡಿ. ನೀನ್ ನೋಡ್ತೀಯ ಹೇಳುದು 10 ಗಂಟೆಗೆ. ನಂಗೆ 10 ಗಂಟೆ ನಂತರ ನೀನು ನೋಡಿದ್ದಲ್ಲ. 10 ಗಂಟೆ ನಾನು ಇಲ್ಲೇ ಇರ್ತೇನೆ. ನೀನೆಲ್ಲಿ ನೋಡುದು? ಅದ್ರ ಮೊದ್ಲು ಹೋಗ್ತಾನೆ. ಅದ್ರ ಮೊದಲು ಹೋಗಲ್ಲ ನಾನು. 7 ಗಂಟೆಗೆ ಆಲ್ದರಿಗೆ ಹೋಗ್ತಾನೆ. ಅವಾಗ ಹೋಗ್ತಾನೆ. ಮೂರ್ಖರೊಟ್ಟಿಗೆ ಕಲಗೊಂಡದ್ದು ಸುಮ್ಮನೆ ಕೂತು ಆಯ್ತಾ ಒಟ್ಟಿಗೆ ಜಗಳ ಆಡಿ ಅವರ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ಎಂತ ಜಗಳನೇ ಕಾಲ ಉಂಟದ್ದು ಬಸ್ ಉಂಟು. ಪಾಪ ಒಂದು ಕೀಟ ಯಾವ್ದು ಅದರ ಮೇಲೆ ಕೂತ್ಕೊಂಡಿತ್ತು, ಅದರ ಕಾಲಿಗೆ ಒಂದು ಇದು ಅಂಟಿತ್ತು ಅಂತ ರೈಸ್, ಅದನ್ನು ಕೂಡ ತಿನ್ಲಿಕ್ಕೆ ಬಿಡ್ಲಿಲ್ಲ ಆ ಕೀಟಕ್ಕೆ. ಬಟಾಟೆ ನನಗೆ ಜಾಸ್ತಿ ಹಾಕಿ ಬಟಾಟೆ. ಒಂದು ಬಟಾಟೆ ಮುಜ್ಜೇದೆ ಮಾಂಕಳ ಹಚ್ಚ ಪ್ಲೇಟ್ ತೆಗೆದೋರ್ರೆ. ಹಚ್ಚ ಪ್ಲೇಟ್ ತೆಗೆದೋರ್ತು ಒಳ್ಳೆ ಅವೆ ಹಣ್ಣು ದಿಲ್ಲರೆ ಕರುಣೆನ ಕರುಣೆ. ಅಯ್ಯ ಮಕ್ಕ ಬಟಾಟೆ ಹಾ, ಆಯ್ತು. ಉಣ್ಣು. ಉದಾದೆ ಇದೆಂತ ದಾದಾಗಿರಿ ಉಂಟು ಇಲ್ಲಿ? ಎಲ್ಲ ಒಟ್ಟಿಗೆ ತಿನ್ಸಿ ಅವ್ನು ಹೂವು ಹೇಳ್ಬೇಕು. ಇಲ್ಲ ಹೇಳು ಬೇಕಂತಿಲ್ಲ, ಚೆನ್ನಾಗುಂಟು. ಜ್ಯೂಸ್ ಹೊರಗಿ ಅಲ್ಲ ಎಲ್ಲ ತಿನ್ಸಿ ಅವಳಿಗೆ ಹೇಳ್ಬೇಕು ಅಂತ ಹೇಳಿ ಅವಳು. ಜ್ಯೂಸ್ ಹೊರಗಿ ನನಗೆ ಆಲೂಗೆಡ್ಡೆ ಲೈಕ್ ಅಲ್ವಾ, ಹಾಗೆ ಆಲೂಗೆಡ್ಡೆ ಜಾಸ್ತಿ ಮತ್ತೆ ಚಿಕನ್. ಹೇಗಿದೆ ಲವಿ? ಸಲ್ಮಾನ್ ಚೆನ್ನಾಗಿದೆಯಾ? ಸಲ್ಮಾನ್ ಬಾಯ್. ಮತ್ತೆ ಸಲ್ಮಾನ್ ಖಾನ್ ಚೆನ್ನಾಗಿದ್ದಾನಾ? ಮತ್ತೆ ಆಲೂ ಟಿಕ್ಕಿ, ಆಲೂ ಪಾಲಕ್ ಅದು ಚೆನ್ನಾಗಿದೆಯಾ? ಚಿಕನ್ ತಿಂದು ನೋಡು. ಚಿಕನ್ ನಾನು ಹೇಳ್ತೇನೆ, ಸೂಪರ್ ಉಂಟು. ಸಾಕು ಸಾಕು. ಚೆನ್ನಾಗಿದೆಯಾ? ಊಟ ಮಾಡೋಣ ಈಗ. ಇವ್ರೆ ನೀವೆಂತ ಇಲ್ಲಿ ನಿಂತ ಇವತ್ತು ಇದು ಕ್ಯಾಟ್ರಿಂಗ್ ನಿಮ್ದೆಲ್ಲ ಮದುವೆ ಇದಕ್ಕೆ ಬಂದಿದ್ದೀರಾ? ರೈಟ್ ಅಜ್ಜು ನಮ್ಮ ಪ್ಲೇಟ್ ನೋಡಿ, ಇಲ್ಲಿ ಪ್ಲೇಟ್ ನೋಡಿ, ವೆಯ್ಟ್ ಲಾಸ್ ಮಾಡ್ಬೇಕಂತ. ಈ ಪ್ಲೇಟ್ ನೋಡಿ, ಎಲ್ಲ ಉಂಟು ಇದರಲ್ಲಿ. ಎಲ್ಲ ಕ್ಲೇರೋ ಇದರಲ್ಲಿ ಎಲ್ಲ ಉಂಟು ಮಿಕ್ಸ್. ಅದು 3 years ಅಲ್ಲಿ ಅರೆ ಮಸಾಲ ತೀರೆ ನೋಡಿ. ನಮ್ಮ ಡಿಶ್ ವಾಷರಿಂದ ನಮ್ಮ ಡಿಶ್ ವಾಷರ್ ಅನ್ನು ತೊಳಿತಾ ಇದ್ದಾನೆ. ಎಲ್ಲ ಡಿಶಸ್ ಆಟೋಮ್ಯಾಟಿಕ್ ಕ್ಲೀನ್ ಆಗುತ್ತಲ್ಲ. ಸ್ವಲ್ಪ ಲೇಟ್ ನೈಟ್ ಆದರೆ ಹಾಗೂ ತುಂಬ ಪಾತ್ರೆ ಇದ್ದರೆ ನೈಟಿಗೆ ನಾನು ಹೆಚ್ಚಾಗಿ ಡಿಶ್ ವಾಷರಿಗೆ ಹಾಕ್ಲಿಕ್ಕೆ ಹೇಳ್ತೀನಿ ಮಕ್ಕಳಿಗೆ. ಹಾಗೆ ಡಿಶ್ ವಾಷರ್ಗೆ ಹಾಕ್ತಾರೆ. ತುಂಬ ಕ್ಲೀನ್ ಹಾಗೂ ನೀಟಾಗಿ ಪರಿಮಳವಾಗಿ ಕ್ಲೀನ್ ಮಾಡಿ ಕೊಡುತ್ತೆ. ಎಂತ ರೋಯ್ ನಮ್ದು ಬೊಂಬೈ ಮೀಟರ್ ರೆಡಿ ಆಗ್ತಾ ಉಂಟು. ನಾವೊಂದು ರೀಲಿಗೆ ಈಗ ಇದು ಮಾಡ್ತಾ ಇದ್ವಿ. ಅದಕ್ಕೆ ಬೊಂಬೈ ಮೀಟರ್ ಇದು ಉಂಟು, ಬ್ಯಾಕ್ಗ್ರೌಂಡ್ ಉಂಟು. ಅದಕ್ಕೆ ನಮ್ಗೆ ಹೇಳ್ತಾ ಇಲ್ಲ ಅಲ್ಲ, ಅದಕ್ಕೆ ಹೀಗೆ ಕಟ್ಟೋಣ. ರೌಂಡ್ ಕಟ್ಟಬೇಕು, ಸ್ವಲ್ಪ ಗಾಳಿ ಗಾಳಿ ಹೀಗೆ ಕಟ್ಟಿ ಫೂ ಮಾಡಿ. ಪಿಂಕ್ ಬೆಲೂನ್ ಇದ್ರು ಹಾಕಿದ್ರೆ ಆಗುತ್ತೆ ಕೆಲವುದಕ್ಕೆ. ಅಜ್ಜು ಪಿಂಕ್ ಬೆಲೂನ್ ಉಂಟಾ ಡಾರ್ಕ್? ಲಿಂಬೆ ಹಣ್ಣಿನಂತ ಹುಡುಗಿ ನಡೀಲಿ ಸೆಟಪ್ ನೋಡಿ. ಹೂವಿನ ಅಂಗಡಿ ಸೆಟಪ್ ಇದು, ಹೂವಿನ ಅಂಗಡಿ. ಇವರಿಗೆ ಮುಸ್ಲಿಂ ಹುಡುಗ ಆಗ್ಲಿಕ್ಕೆ ಅದರಲ್ಲಿ. ಹಾಗೆ ನಮ್ಮ ಹತ್ರ ಈಗ ಟೊಪ್ಪಿನ ಇಲ್ಲ, ಏನಿಲ್ಲ. ಇದು ನನ್ನ ನೈಟಿ, ಒಳಗಡೆ ನೈಟಿ ಇದು ನೋಡಿ. ಇದು ಮುಂಡು ಬೇಕಲ್ಲ, ಅದಕ್ಕೆ ಕಲರ್ ಮುಂಡಲ್ಲ ಅವರು ಹಾಕದ ಹೆಚ್ಚಾಗಿರುತ್ತೆ. ನಾನು ಅದಕ್ಕೆ
ಎಲ್ಲ ನನ್ನ ನಮಸ್ಕಾರ ಹಾಳು ಮಾಡಿ ಹಾಕಿದ್ರು. ಕಾಜಲ್ ಹಾಕ್ಲಿಕ್ಕೆ ಎಷ್ಟೊಂದು ಸರ್ಕಸ್ ಮಾಡ್ತಾ ಇದಾರಂತ ಇಲ್ಲ. ಒಂದು ಸರಿ ಆಯ್ತು, ನಾನು ಇವಳಿಗೆ ಹಾಕ್ತಿದ್ದೇನೆ. ಹಾ. ಅದು ನಂಗೆ ಅಭ್ಯಾಸ ಇಲ್ಲ, ನಾನೇ ನೀನೇ ಹಾಕು ಹಾಗಾದ್ರೆ. ನೀನೇ ಹಾಕಿದ್ರೆ ಎಂತ ಆಗುದಿಲ್ಲ ನಿಂಗೆ. ಹಾ ನೀನೇ ಹಾಕು ಸೀದಾ. ಲೆವಿ ಹಾಕ್ತಾನೆ ಹಾಕುವಾಗೆ. ಇದರಲ್ಲಿ ಇಲ್ಲ ಕಲರ್. ಮುಳುಗಿಸ ನೀನು ಹೀಗೆ ಮಾಡ್ತಾ ಇರು. ಮತ್ತೆ ನಾಲ್ಕರದ್ದು ಯಾವನ ಹತ್ರ ಮಾತಾಡಿ ಬಾ. ನೀನೇ ಹಾಕು. ಕೆಳಗಡೆ ಲೈನಿಗೆ ಹಾಕು. ನನ್ನ ಮುಸ್ಲಿಂ ಹುಡುಗ ನೋಡಿ ಅಲ್ಲಿ. ಹಲೋ ರಾಯ್ ಸೂಪರ್ ಕಾಣ್ತೀಯ ರಾಯ್. ನನ್ನ ಗಡ್ಡ ನೋಡಿ, ಕತ್ತರಿಸಿ ಹಾಕ್ತೀನಿ ನಿನ್ನನ್ನು, ಕತ್ತರಿಸಿ, ಗೊತ್ತಾಯ್ತಾ? ನಾನು ಯಾರು ಗೊತ್ತಾ, ಕತ್ತರಿಸಿ ಹಾಕ್ತೀನಿ ಎಲ್ಲರೂ. ಅಜ್ಜಿ ಇಲ್ಲಿ ಬನ್ನಿ, ಕತ್ತರಿಸಿ ಹಾಕ್ತೀನಿ ನಿಮ್ಮನ್ನು ನಾನು. ಎಲ್ಲ ಪೋಲಿ ಹುಡುಗರು ನಮ್ಮ ಮನೆಗೆ ಬಂದಿದ್ದಾರೆ. #1, #2, #3. ಎಲ್ಲ ಪೋಲಿ. ನಾನು ಡೀಸೆಂಟ್, ಅಂದ್ರೆ ರೌಡಿ, ಎಲ್ಲರನ್ನು ಕತ್ತರಿಸ್ತೀನಿ. ಇವನು ಕೂಡ ಪೋಲಿ ಆಯ್ತಾ? ಹೇಳಿ ಅಕ್ಕ, ನಾನು ನೋಡಿ ದೊಡ್ಡ ಪೋಲಿ ನೋಡಿ. ನೋಡಿ ಎಷ್ಟು ಡೀಸೆಂಟ್ ಆಗಿ ಇನ್ಶರ್ಟ್ ಮಾಡಿ ಬೆಲ್ಟ್ ಎಲ್ಲ ಹಾಕಿ, ದೊಡ್ಡ ಪೋಲಿ ಅವನು. ಬೆಲ್ಟ್ ಎಲ್ಲ ಹಾಕ್ತೀನಿ ನೋಡಿ, ಅದು ಡೀಸೆನ್ಸಿ. ಇನ್ಶರ್ಟ್ ಎಲ್ಲ ಮಾಡಿ ಪರ್ಫೆಕ್ಟ್. ಏ ಬಲ್ಬಲ್ ಜಾಪಿ ಈ ಪೋಪಿ ನಿಂಗೂ ಕೂಡ ಉಂಟು ಇದೆ. ಓಕೆ, ಈಗ ರೆಡಿ ಆಯ್ತು ನಮ್ದೆಲ್ಲ. ಇಲ್ಲಿ ಹೂವಿನ ಶಾಪ್ ಒಂದು, ಆಮೇಲೆ ಅಲ್ಲಿ ಇದ್ರದ್ದು ಗೋಲಿ ಸೋಡದ್ದು, ಮತ್ತೆ ಅದು ಒಂದು ಶಾಪ್ ಅಂತ ಗೊತ್ತಿಲ್ಲ, ಅದ್ರಲ್ಲಿ ಉಂಟಾ ಅದು ಫ್ಯಾನ್ಸಿ ಶಾಪ್. ಫ್ಯಾನ್ಸಿ ಶಾಪ್. ಮತ್ತೆ ಅದು ಬೊಂಬೆ ಮಿಠಾಯಿ, ಅದು ಇದು ಬೊಂಬೈ ಮಿಠಾಯಿ ಅಲ್ಲಿ ಕೆಳಗೆ ಬಿದ್ದಿದೆ, ಅದು ಮತ್ತೆ ಸರಿ ಮಾಡ್ಲಿಕ್ಕೆ ಉಂಟು. ಬೊಂಬೈ ಮಿಠಾಯಿ. ಮತ್ತೆ ಇವರೆಲ್ಲ ಒಬ್ಬೊಬ್ಬರು ಒಂದೊಂದು ಕ್ಯಾರೆಕ್ಟರ್ ಅಲ್ಲಿ ಬಂದಿದ್ದಾರೆ. ಮತ್ತೆ ಇದೊಂದು ಉಂಟು, ಮಟನ್ ಶಾಪ್ ಉಂಟು. ಮಟನ್ ಶಾಪ್ ಎಲ್ಲಿ ಬಿದ್ದಿದ ಯಾರಿಗೆ ಗೊತ್ತಿಲ್ಲ. ಇದು ಗಮ್ಮಂಟ್ ಇದೆಯಾ? ಶಾಲ್ ಬಂತೆ, ಶಾಲ್ ಮತ್ತೆ ಟಪ್ಪಿ. ಅದು ಆಗಲ್ಲ ಇನ್ನು. ಒಯ್ರೆ ನಾ ಬೈ ಒಯ್ರೆ. ಓಕೆ, ಎಲ್ಲರೂ ತಮ್ಮ ತಮ್ಮ ಕ್ಯಾರೆಕ್ಟ್ರನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಕಷ್ಟಪಟ್ಟು ಎಲ್ಲವನ್ನು ಸೆಟಪ್ ಮಾಡಿ ಮಾಡ್ತಾ ಇದ್ದಾರೆ. ಪ್ರಿಯಾ ಏನಾಯ್ತು? ಸಾಕಾಗುತ್ತೆ ಇವರಿಗೆ ಒಬ್ರೊಬ್ರು ಕಾಣಿಸಿದ್ದೇವ್ರೆ. ಈಗ ಖಾಲಿ ಅವನಿಗೆ ಈ ಬಾಲು ಅಂತ ಹೇಳಿಕ್ಕೆ ಅದನ್ನ ಈಗ ಎಷ್ಟು ತೆಗಿತೀವಿ ನೋಡಿ. ಲುಕ್ ನೋಡ ಅದೊಂದು. ನೀನ್ ಹೆಂಚಿನ ಬಾಲ್ ದಮ್ಮೆರುಂಡು. ಎಂತ ದಂಬೇರುಂಡು? ಪ್ರೆಸ್ ಮಾಡ್ಲಿಕ್ಕೆ ಉಂಟು, ಒತ್ಲಿಕ್ಕೆ ಉಂಟು. ಒತ್ತಿಗೆ ಉಂಟು, ಅದು ಒತ್ತಿ ಬಸ್ಟ್ ಮಾಡ್ಲಿಕ್ಕೆ. ಬರ್ಸ್ಟ್ ಆಗ್ಬೇಕು ಅದು. ಎಷ್ಟು ಕಷ್ಟ ಆಗತ್ತೆ ಗೊತ್ತುಂಟ ಒಂದು ಕ್ಯಾರೆಕ್ಟರ್ ನಾವು ಮಾಡ್ಬೇಕಾದ್ರೆ, ಅದೇ ರೀತಿ ಬರ್ಬೇಕಾದ್ರೆ. ಅದೊಂದೊಂದು ಸೆಟ್ ಮಾಡ್ಕೊಂಡು ತುಂಬಾ ಕಿರಿಕಿರಿ ಅದು. ಅಜ್ಜು ಮತ್ತೆ ಹುಡುಗಿಯನ್ನು ಇದು ಮಾಡು ನೋಡಿ. ಇಂಥವ್ರು ಇರುದು ಈ ದೇಶದಲ್ಲಿ, ಇಂಥವ್ರು ಎಲ್ಲ ಸಿಕ್ಕಿದ್ರೆ ಕಲ್ಲಲ್ಲಿ ಬಾರಿಸಿ. ಅದು ಕೂಡ ಬಿಡ್ತಾ ಇಲ್ಲಲ್ಲ ನೀನು, ಹುಡುಗಂದು ಗೊತ್ತಿದ್ರು ಕೂಡ.
ಈಗ ಕ್ಯಾಮ್ರಾದಲ್ಲಿ ತೆಗಿಬೇಕು, ಯಾಕಂದ್ರೆ ಅದರಲ್ಲಿ ಫೋಕಸ್ ಬರ್ತಾ ಇಲ್ಲ. ಲೈಟ್ ಆನ್ ಮಾಡ್ಬೇಕಿತ್ತು. ಯಾವ ಲೈಟ್? ಅಮ್ಮ ಹೇಗೆ? ಅಮ್ಮ ಅಮ್ಮ ಅಪ್ಪ ಹೇಗೆ ಮಾಡುದು? ಈ ಮಾಲು ಏನ್ ಇಷ್ಟುಂಟ? ಈ ಮಾಲು ಮಾಲು ಮುನಿಜೆ ಈ ಮಾಲು 3, 2, 1 ಸ್ಟಾರ್ಟ್. ಈ ಮಾಲು ಈ ಮಾಲು ಈ ಮಾಲು ಮಾಲು. ನನ್ನ ಇನ್ಸ್ಟಾ ಐಡಿ ಮಧ್ಯಮ ಕುಟುಂಬ ಅಂತ ಇದೆ. ಅದರಲ್ಲಿ ಆಲ್ರೆಡಿ ಈ ವಿಡಿಯೋವನ್ನು ಹಾಕಿದ್ದೀನಿ. ಎಲ್ಲರೂ ಹೋಗಿ ಒಮ್ಮೆ ನೋಡಿ ಎಂಜಾಯ್ ಮಾಡಿ, ಅಷ್ಟೇ ನಾನು ಹೇಳೋದು. ದಡ ಎತ್ರ 10 ರೂಪಾಯಿ. 10 ರೂಪಾಯಿಗೆ ಎತ್ರ 10 ರೂಪಾಯಿ 10 10 ರೂಪಾಯಿ 10. ನಾನು 20 ರೂಪಾಯಿ ಮಾರುವೆ. 10 ರೂಪಾಯಿ 20 ರೂಪಾಯಿ ಮಾರುವೆ. ಇದೆಲ್ಲ ಬೆದ್ದೆ ಚೆಲ್ಲಂಡಲ್ಲ. ಇಕ್ಕು ಬೇನ 10 ರೂಪಾಯಿ ಕೆಜಿ 10 ರೂಪಾಯಿ. ಕೆಜಿ 10 ರೂಪಾಯಾ? ನೀ 10ಗೆ ಈಗ ಪಿರಂದ ಓನರು ಕಿರಂದಲ್ಲ ನಕ್ಕ ಸರಿ ಉಂಟು. ಏ ಬಾವಾ ಎಂದಿ ನಿಂದು ಎಂತದ? ನಿಂದು ಯಾವ್ದ ಶಾಪ್? ನಿಂದು ಯಾವ್ದ ಶಾಪ್? ಎಷ್ಟು ನಿಂದು ಹೂವಿಗೆ? ಏ ಹೂವಿಗೆ ಎಷ್ಟ? ಇಲ್ಲಿ ಬಾರ. ಅದು ಅವ್ರು ಖಾಲಿ ಮಾಡಿದ್ದು ಸುಮ್ಮನೆ. ಮತ್ತೆ ನಂಗೆ ಹೂವಿಗೆ ಎಷ್ಟು? ಹೂವಿಗೆ ಎಷ್ಟು ಹೇಳುವ? 100 ಒಂದು ಮಾಳಕ್ಕೆ 100 ರೂಪಾಯಿ. 100 ರೂಪಾಯಿ ಇಷ್ಟು ಬರ್ತದೆ. ಎಷ್ಟು ಬರುತ್ತೆ ಉದ್ದ? ಇಷ್ಟು ಉದ್ದ ಬರ್ತದೆ. ಇಷ್ಟು ಕೊಡುವ. ಅಷ್ಟು ಕೊಡ್ತೀಯಾ? ವೆರಿ ಗುಡ್. 100 ರೂಪಾಯಿ. ಯಾರಿಗೆ ಬೇಕು? ಪಜ್ಜು ನಿಂಗೆ ಬೇಕು ಹೇಳ್ತಿದ್ದೆಲ್ಲ ಹೂ. ಸತ್ತವರಿಗೆ ಕೂಡ ಆಗ್ತದೆ, ಜೀವಂತಿದ್ದವರಿಗೆ ಕೂಡ ಆಗ್ತದೆ. ಬೇಡ ಮುಸಿಬಿ 10 ರೂಪಾಯಿ ಕೆಜಿ 10 ರೂಪಾಯಿ. ಬೇರೆ ಆರೆಂಜ್ ಇಂಗ್ಲಿಷ್ ಪೇರಡ್ ಉಂಟು, ಇದು ಉಂಟು, ಇದು ಉಂಟು, ಎಂದ್ರೆ ಬೇಡ. ಕಿಸಾನ್ ಕಿಸಾನ್ ಇದು ಬೇಡ. ಅದು ನಂಗಲ್ಲ ನಿಂದೆಂತದ? ನಂದು ಬೊಂಬೈ ಮಿಠಾಯಿ 100 ರೂಪಾಯಿಗೆ ಒಂದು. 100 ರೂಪಾಯಿಗೆ ಒಂದ? ಏ ಬೊಂಬೈ ಮಿಠಾಯಿ 100 ರೂಪಾಯಿಗೆ ಒಂದಂತೆ. ನಂದು ಸ್ಪೆಷಲ್ ಮಾಡೆ. ಸ್ಪೆಷಲ್ ಎಲ್ಲ ಸೇಲ್ ಆಯ್ತಾ ಪಜ್ಜು ನಿಂದು? ನ್ಯಾಚುರಲ್. ನಿಂದು ಪಜ್ಜುದು ಸೇಲ್ ಆಯ್ತಾ? ಸೇಲ್ ಆಗ್ಲಿಲ್ವಾ? ಯಾಕೆ? ಇದ್ದಾಗ ಇವೊಂದು ಪ್ಯೂರ್ ನ್ಯಾಚುರಲ್. ಎಂತ ನ್ಯಾಚುರಲ್ ಅಲ್ಲಿ ಮಾಡಿದ್ದ ನೀನದು? ಅದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್. ಹೌದಾ? ಹೇಳಿಕ್ಕಾಗಲ್ಲ. ಏನಲ್ಲ ಅದು ಪಿಂಕ್ ಬರ್ಲಿಕ್ಕೆ ಎಂತ ಹಾಕಿದ್ದು ಹೇಳು. ಬದಿಗೆ ಲಿಪ್ಸ್ಟಿಕ್ ಹಾಕಿದ್ದು. ಅದೇ ಎಂತ? ನಂದು ಇದು ವಿಮಲ್ ಪಾನ್ ಮಸಾಲ. ಹೋಗ ಹೋಗ ಬನ್ನಿ ಬನ್ನಿ ಮಾಡೋಣ. ಆಯ್ತಾಯ್ತು. ರೆಡಿ ನಮಗೆ ಇಂದು ತಗೋ ನಮಗೆ ಇಲ್ಲಿ ಇಂದು ನಮಗೆ ಇಲ್ಲಿ ಬಿಂದು ನಮಗೆ ಇಲ್ಲಿ ಇಂದು ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ತಗೋ ನಮಗೆ ಇಲ್ಲಿ ಇಂದು ಬಿತ್ತು ಪೂರ್ತಿ ಡ್ಯೂಟಿ. ಸಾಕಾಯ್ತಾ? ಪೂರ್ತಿ ಡ್ಯೂಟಿ ಸಾಕಾಯ್ತಾ? ಮತ್ತೆ ಮಮ್ಮಿ ಸಂಗ್ಯ ಅಮ್ಮ ಹೇಳಿ. ತಗೋ ನಮಗೆ ಇಂದು ಬಿತ್ತು ಇಲ್ಲಿ ಬ್ಯೂಟಿ. ಎಂತ ಓಕೆ, ನಾವಿಲ್ಲಿ ಇವತ್ತು ಮುಸ್ಲಿಂ ಭಾಷೆ ಮಾತಾಡಿದ್ವಿ. ಹಾಗಾಗಿ ಅಪ್ಪಿತಪ್ಪಿ ನಮ್ಮ ಬಾಯಿಂದ ಏನಾದರೂ ತಪ್ಪಾಗಿ ಬಂದಿದೆ ಆದರೆ ಕ್ಷಮಿಸಿ. ತುಳು, ಮುಸ್ಲಿಂ, ಕೊಂಕಣಿ ಈ ರೀತಿ ನಾವು ತಮಾಷೆಗೆ ಮಾತಾಡ್ತಾ ಇರ್ತೀವಿ. ಸ್ಲೋ ಇದೆ ಅಲ್ಲ. ಓಕೆ, ಫಿನಿಶ್ ಆಯ್ತು. ಇವಾಗ ಎಷ್ಟೊತ್ತಿಗೆ ಎಲ್ರಿಗೂ ಸಾಕಾಗಿದೆ. ಫುಲ್ ಅಂದ್ರೆ ಟೈಮ್ ಎಷ್ಟಾಯ್ತಮ್ಮ ಈಗ? ಎಲ್ಲಿಂಟು ಮೊಬೈಲ್ ಇದು? 10:30 ಆಯ್ತು. ಈಗ ಎಲ್ರು ಸ್ನಾನಕ್ಕೆ ಹೋಗ್ಬೇಕು. ಎಲ್ರು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಬೇಕು, ಊಟ ಆಗ್ಬೇಕು.
ಎಲ್ಲಿ ಹೋಯ್ತಾ ನಿಮ್ದು? ಆಯ್ತು, ಈಗ ಖುಷಿ ಆಯ್ತಲ್ಲ ಮಾತ್ರ. ಆಯ್ತು ಮಾತ್ರ, ಫುಲ್ ಟೈರ್ಡ್ ಆಗಿದೆ ಎಲ್ರಿಗೂ. ಇನ್ನು ಪ್ರಪ್ರಪ ಸ್ನಾನ ಮಾಡುದು, ಊಟ ಮಾಡುದು, ಜಪ್ಪುದು. ಅವರಲ್ಲಿ ಆರೆಂಜ್ ಅವರಲ್ಲಿ ಆರೆಂಜ್ ಮಾಡ್ತಾ ಇದ್ರು. ಅವ ಡ್ಯಾಡಿದು ಇನ್ನೂ ಕೂಡ ಆರೆಂಜ್ ಮಾರಿ ಮುಗಿಲಿಲ್ಲ. ಬಂತ ಅಂತ ಕರೆಂಟ್. ಸಾಕಾಗೋಯ್ತು ಎಲ್ರಿಗೂ. ಊಟ ಎಲ್ಲ ಮಾಡಿ ಈಗ ಮಲಗಲಿಕ್ಕೆ ಹೋಗುದು ನಾವು. ಎಷ್ಟು ಗಂಟೆ? 12 ದಾಟ್ತು, 1 ಗಂಟೆ ಆಗ್ತಾ ಬಂತು. ಏನು ಮಲಗೋದು. ಸ್ವಲ್ಪ ಮಾತಾಡ್ತಾ ಇದ್ದಾರೆ ಮಕ್ಕಳೆಲ್ಲ, ಅವರು ಮಾತಾಡಿ ಮಾಡ್ತಾರೆ. ಸಾಕಾಗಿದ್ದು, ಕಾಲೆಲ್ಲ ಫುಲ್ಲು ನೋವಾಗ್ತಾ ಉಂಟು. ಆ ಸೆಟಪ್ ಅದು ಮಾಡಿ, ಆಮೇಲೆ ಮೇಕಪ್ ಮಾಡಿ, ಆಮೇಲೆ ರೀಲ್ಸ್ ಸಣ್ಣ ಪೀಸ್. ಆದರೆ ಎಷ್ಟು ಲೇಟ್ ಆಗುತ್ತೆ ಅಂದರೆ ಆ ಮ್ಯಾಚ್ ಮಾಡಲಿಕ್ಕೆಲ್ಲ, ನೀವು ನೋಡಿದ್ರಲ್ಲ, ತುಂಬ ಸಾಕಾಗುತ್ತೆ. ಹಾಗಾಗಿ ನಮ್ಮ ಹಾರ್ಡ್ ವರ್ಕ್ ನಿಮಗೆ ಇಷ್ಟ ಆಗೋದು, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಮಾಡೋದು ಇದನ್ನು. ಹಾಗಾಗಿ ಖಂಡಿತ ನೀವೆಲ್ಲರೂ ಹೋಗಿ ನೋಡಿ. ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ. ನನ್ನ ಇನ್ಸ್ಟಾ ಐ ಡಿ ಗೊತ್ತುಂಟಲ್ಲ ನಿಮಗೆ, ಮಧ್ಯಮ ಕುಟುಂಬ ಅಂತ ಹಾಕಿದರೆ ಬರುತ್ತೆ. ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನನ್ನ ಇನ್ಸ್ಟಾ ಐ ಡಿ ಇದೆ, ಅಥವಾ ಆ ವಿಡಿಯೋದು ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಜಸ್ಟ್ ನೀವು ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ನೋಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.